Concentrate here. Okay. So in the last section we already given the introduction about probability, and also you are familiar with the chapter probability in class 9th. Okay. So probability is a measure of results. It is a measurement of results in random experiments. So ಕೆಲವೊಂದಿಷ್ಟು random experiments already ನಿಮಗೆ familiar ಇದೆ. So throwing a dice, okay, playing chaukabara, okay, tossing a coin, okay, such experiments are called as what? Random experiments. In such experiments the result cannot be possible to say exactly what will comes, okay. In such experiments we will assume the predict, okay, otherwise we will assume, okay. So that assumption can be expressed in terms of probability, okay. So you already know the formula to find out the probability in class 9. That is what? P of E is equal to N of E divided by N of S, where P of E means probability, okay, of an event, probability of an event, and N of E means what? Number of expected events or expected outcomes. ಸೊ ನಾವು ಇಷ್ಟಪಡ್ತಾ ಇರುವಂತ ಔಟ್ಕಮ್ಸ್ ಎಷ್ಟಿದೆ ಆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಅನ್ನೋದಕ್ಕೆ ನಾವು ಎನ್ ಆಫ್ ಇ ಅಂತ ಕರಿತೇವೆ, ಅಂಡ್ ಎನ್ ಆಫ್ ಎಸ್. ಸೊ ದಿಸ್ ಈಸ್ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್, ಓಕೆ. ಸೊ ಈ ತರ ನಾವು ಪ್ರೊಬ್ಯಾಬಿಲಿಟಿಯನ್ನ ಫೈಂಡ್ ಔಟ್ ಮಾಡ್ತೇವೆ, ಓಕೆ. ಸೊ ಲೆಟ್ ವಿ ಡಿಸ್ಕಸ್ ಅಬೌಟ್ ದಿಸ್ ವಿತ್ ಅನ್ ಎಕ್ಸಾಂಪಲ್. ಲೆಟ್ ವಿ ಕನ್ಸಿಡರ್ what is the probability of getting a square number when a dice is thrown. ಒಂದು ಡೈಸ್ ಅನ್ನ ನಾವು ಎಸೆದಾಗ ಅಲ್ಲಿ ಸ್ಕ್ವೇರ್ ನಂಬರ್ ಬರುವಂತ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳ್ತಾರೆ, ಓಕೆ. ಹೇಗೆ ಕಂಡುಹಿಡಿಯೋದು? ಸೊ ಲೆಟ್ ವಿ ಸಿ ಇಟ್. ಸಿಂಪಲ್ ಆಗಿ ಫಸ್ಟ್ ಆ ಡೈಸ್ ಅನ್ನ ನಾವು ಎಸೆದಾಗ ಏನೇನ್ ರಿಸಲ್ಟ್ ಬರುತ್ತೆ ಅದನ್ನ ಒಂದು ಸೆಟ್ ಅಲ್ಲಿ ಬರ್ಕೋಬೇಕು, ಒಂದು ಗ್ರೂಪ್ ಅಲ್ಲಿ ಬರ್ಕೋಬೇಕು. ಅದಕ್ಕೆ ನಾನು ಎಸ್ ಅಂತ ಕರಿತೀನಿ. ಯಾವ್ಯಾವ ರಿಸಲ್ಟ್ ಬರ್ತಾವ ಒಂದು ಡೈಸ್ ಅನ್ನ ಥ್ರೋ ಮಾಡಿದಾಗ? ಸೊ 1 ಅಂತಕ್ಕಂಥ ರಿಸಲ್ಟ್ ಬರ್ಬೋದು, 2, 3, 4, 5, 6. These are the all 6 results which are possible to come, okay na. ಈ 6 ಅಲ್ಲಿ ಯಾವ್ದಾದ್ರೂ ಬರ್ಬೋದು. when a dice of 6 faced, okay, 6 faced dice ಅನ್ನ ತೂರಿದಾಗ ಬರುವಂತ ರಿಸಲ್ಟ್. ಡೈಸ್ ಅಲ್ಲಿ ನೀವು ವೆರೈಟಿ ಆಫ್ ಡೈಸಸ್ ಇರುತ್ತೆ. 8 faced it is octagonal ಡೈಸ್ ಇರುತ್ತೆ, ಓಕೆನಾ. ಇದು ನಾನ್ ಜನರಲ್ ಆಗಿ ಹೆಕ್ಸಾಗಾನ್ ಫೇಸ್ಡ್, ಓಕೆನಾ, 6 faced ಡೈಸ್ ಅನ್ನ ಬಳಸ್ತೇವೆ. ಸೊ ಇಲ್ಲಿ ನಮ್ಗೆ ಏನ್ ಕೇಳಿದ್ದಾರೆ ಅಂತ ಪ್ರಶ್ನೆ, ಸ್ಕ್ವೇರ್ ನಂಬರ್ ಬರುವಂತ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ವಿ ನೀಡ್ ಟು ರೈಟ್ ದ ಡೇಟಾ. ಎನ್ ಆಫ್ ಎಸ್ ಅಂದ್ರೆ ಟೋಟಲ್ ಎಷ್ಟಿದೆ? ನಂಬರ್ ಆಫ್ ಡೇಟಾಸ್ ಇನ್ ಸೆಟ್ ಎಸ್ ಅನ್ನಂಗ. ಎನ್ ಆಫ್ ಎಸ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎಸ್ ಅನ್ನಂಗ. ಇಸ್ ಇಟ್ ಕ್ಲಿಯರ್? ನಿಮ್ಗೆ ಸೆಟ್ಸ್ ಬಗ್ಗೆ ಫಸ್ಟ್ PU ದಲ್ಲಿ ಬರುತ್ತೆ ಈ ತರ ಸೆಟ್ಸ್ ಅಂದ್ರೆ ಏನು ಅಂತ ಹೇಳಿ. ಸೊ ಫಸ್ಟ್ ಇತ್ತು ಓಲ್ಡ್ ಸಿಲೆಬಸ್ಗೆ 10th ಡಿಲೀಟ್ ಆಗಿದೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎಷ್ಟಿದೆ? ಇಲ್ಲ ಅಂದ್ರೆ ದಟ್ ಈಸ್ ಒಬ್ಬೊಬ್ಬರನ್ನ ಒಂದು ಮೆಂಬರ್ ಅಂತ ಕರಿಬೇಕು. 1, 2, 3, 4, 5, 6 ಜನ ಇದ್ದಾರೆ ಅನ್ನೋ ಟೋಟಲ್ 6 ರಿಸಲ್ಟ್ಸ್ ಇದಾವೆ. ಅವುಗಳನ್ನ ಸಮ್ ಮಾಡೋದಲ್ಲ, ಓಕೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎಸ್, ಓಕೆನಾ, ನಾಟ್ ದ ಸಮ್. ಅಂಡ್ ಎನ್ ಆಫ್ ಇ ಅಂದ್ರೆ ನಂಬರ್ ಆಫ್ ಎಕ್ಸ್ಪೆಕ್ಟೆಡ್ ಈವೆಂಟ್ಸ್. ನೋಡ್ರಿ, ಒಂದು ಡೈಸ್ ಅನ್ನ ಥ್ರೋ ಮಾಡಿದಾಗ ಸ್ಕ್ವೇರ್ ನಂಬರ್ ಬರ್ಬೇಕಂದ್ರೆ ಯಾವ್ಯಾವ ಬೀಳ್ಬೇಕು? ಮೇಲೆ 1 ಬೀಳ್ಬೇಕು, ಇಲ್ಲ ಅಂದ್ರೆ 4 ಬೀಳ್ಬೇಕು, ಹೌದಾ ಇಲ್ಲ? ದೀಸ್ ಆರ್ ಓನ್ಲಿ 2 ಪಾಸಿಬಿಲಿಟೀಸ್ ವಾಟ್ ವಿ ನೀಡ್. ನಾವು ಬೇಕಾಗಿರ್ತಕ್ಕಂಥದ್ದು ಕೇವಲ 2, 1 ಮತ್ತು 4. ಹಾಗಾಗಿ 2 ರಿಸಲ್ಟ್ಸ್ ಅಲ್ಲಿ ಇದಾವೆ. ಸೊ ನಾವು ಕಂಡುಹಿಡಿಬೇಕಾಗಿರೋದೇನು? ಪ್ರೊಬ್ಯಾಬಿಲಿಟಿ ಆಫ್ ಆನ್ ಈವೆಂಟ್, ಓಕೆನಾ. ದಟ್ಸ್ ಈಕ್ವಲ್ ಟು ಹೌ ಮಚ್?
ಇಷ್ಟು ಬರ್ಕೋತೀರಿ ಡೇಟಾವನ್ನ. ಬರ್ಕೊಂಡಾದ್ಮೇಲೆ ಸೊ ಫಾರ್ಮುಲಾ ಹಾಕ್ತೀರಿ ಏನು, ಪಿ ಆಫ್ ಇ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಹೇಳಿ. ಓಕೆನಾ. ಎನ್ ಆಫ್ ಇ ಅಂದ್ರೆ ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ 2 ಇದೆ, ಟೋಟಲ್ ಈವೆಂಟ್ಸ್ 6 ಇದೆ. ದಾಟ್ಸ್ ಈಕ್ವಲ್ ಟು 2 1s 1/3. ಸೊ ಪಿ ಆಫ್ ಇ ಇಸ್ ಈಕ್ವಲ್ ಟು 1/3. So this is the probability of getting a square number when a dice is thrown. Is it clear? Yes, sir. ಇದೇ ತರ ವೆರೈಟಿ ಆಫ್ ಕ್ವೆಶ್ಚನ್ಸ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಒಂದು ಡೈಸ್ ಅನ್ನ ಥ್ರೋ ಮಾಡಿದಾಗ ಆಡ್ ನಂಬರ್ ಬರೋ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳ್ತಾರೆ. ಆಡ್ ನಂಬರ್ ಯಾವ್ದಪ್ಪ ಇದ್ರೊಳಗ? 1 3 5. ಎನ್ ಆಫ್ ಇ ಜಾಗಕ್ಕೆ ಎಷ್ಟು ಬರುತ್ತೆ ಹೇಳ್ರಿ? 3 ಅಂತ ಬರ್ತದೆ. ಹೌದಿಲ್ಲ? 3 ರಿಸಲ್ಟ್ಸ್ ಇದಾವೆ. ಎನ್ ಆಫ್ ಎಸ್ ಇದ್ದಲ್ಲಿ ಸೇಮ್ ಇರುತ್ತೆ. ಓಕೆನಾ, ಸೇಮ್ ಇರುತ್ತೆ. ಮತ್ತೆ ಫಾರ್ಮುಲಾ ಹಾಕ್ತೀರಿ, 3/6 ಬರುತ್ತಾ? 3 1s 3 2s. ಆನ್ಸರ್ ಏನ್ ಬರುತ್ತಾ? 1/2. 1/2 ಅಂದ್ರೆ ಮೀನಿಂಗು 1/2 ಅಂದ್ರೆ 1/2 ಅಂತ ಬಂದಾಗ 2 ಸಾರಿ ನೀವೇನಾದ್ರೂ ಎಸೆದ್ರೆ ಡೈಸ್ ಅನ್ನ ಅಟ್ಲೀಸ್ಟ್ 1 ಸಲ ಏನ್ ಬರುತ್ತೆ? ಆಡ್ ನಂಬರ್ ಬರುತ್ತೆ ಅನ್ನ ಅದ್ರ ಮೀನಿಂಗ್. ಇದ್ರ ಮೀನಿಂಗ್ ಏನು? 3 ಸಾರಿ ಎಸೆದ್ರೆ ಅಟ್ಲೀಸ್ಟ್ 1 ಬಾರಿನಾದ್ರೂ ಸ್ಕ್ವೇರ್ ನಂಬರ್ ಬರುತ್ತೆ. ಚಾನ್ಸ್ ಇದು. ಸರ 3ಕ್ಕೆ 3 ಎಸೆ ನಂಗೆ ಸ್ಕ್ವೇರ್ ನಂಬರೇ ಬರಲಿಲ್ಲ ಅಂದ್ರ ಇನ್ನು 3 ಸಲ ಎಸಿ ಅದ್ರಾಗ 2 ಸಲ ಬರೋ ಚಾನ್ಸ್ ಐತೆ ನಂಗೆ. ಫಸ್ಟ್ 3ರಲ್ಲಿ ಒಮ್ಮೆ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ 3ರಲ್ಲಾದ್ರೂ ಏನ್ ಬರ್ಬೋದು? 2 ಸಾರಿ ಸ್ಕ್ವೇರ್ ನಂಬರ್ ಬರ್ಬೋದು ಅಂತಕ್ಕಂಥದ್ದು. ಇಸ್ ಇಟ್ ಕ್ಲಿಯರ್ನಾ? ಅರ್ಥ ಆಯ್ತಾ? ಸೊ ದಿಸ್ ಇಸ್ ಪ್ರೊಬ್ಯಾಬಿಲಿಟಿ. ಅದೇ ತರ ವೆರೈಟಿ ಆಫ್ ಕ್ವಶನ್ಸ್ ಅನ್ನ ನೀವು ಕೇಳ್ಬೋದು. ಸೊ ಏನ್ ಹೇಳ್ರಿ, ಈಗ ಇನ್ನೊಂದು ಸಿಚುವೇಶನ್ ತಗೊಳ್ಳೋಣ. ಈಗ ವೆನ್ ಪ್ಲೇಯಿಂಗ್ ಚೌಕಾಬಾರ್, ಪ್ಲೇಯಿಂಗ್ ಚೌಕಾಬಾರದೊಳಗ ಸೊ ರಿಸಲ್ಟ್ಸ್ ಯಾವ್ಯಾವ ಇರ್ತಾವ ನೆನ್ಪಿಟ್ಕೋರಿ. ರಿಸಲ್ಟ್ಸ್ ಯಾವ್ಯಾವ ಇರ್ತಾವ್ರಿ? ಸೆಟ್ 1ನೇದ್ದು 6, 4ಕ್ಕೆ 4 ವೈಟ್ ಬಿದ್ರಿ ಅಂತ ಕರಿತೀವಿ 4. ಓಕೆನಾ. ಫಸ್ಟ್ 1 ಬೀಳ್ಬೋದು, ಇಚ್ಚಿ ಅಂತ ಕರಿತಿರ್ಲ. 2 ಬಿದ್ರೆ ಏನ್ ಕರಿತೀರಿ? 2 ಅಂತನ ಕರಿತೀರ? ದೋಣಿ ಅಂತ ಕರೆಯಲ್ಲ. ನೇಮ್ಸ್ ಅದಾವ ಪರ್ಟಿಕ್ಯುಲರ್. 1 ಬಿದ್ರೆ ಇಚ್ಚಿ, 2 ಬಿದ್ರೆ ದೋಣಿ, 3 ಬಿದ್ರೆ ತೀಣಿ, 4 ಬಿದ್ರೆ ಚಕ್ಕ, 8 ಬಿದ್ರೆ 8. 5 ಟೈಪ್ಸ್ ಅದಾವ ಚೌಕಾಬಾರ. 4ರಲ್ಲಿ ಆಡುವಾಗ, 6ರಲ್ಲಿ ಆಡುವಾಗ ಬೇರೆ ಅದಾವ. 6ರಲ್ಲಿ ಆಡುವಾಗ 1 2 3 4 5 ಚಾನ್ಸ್ ಐತಿ. 6 ಐತಿ. 6 ಬಿಟ್ರೆ 8 ಇರಲ್ಲ, ಅದ್ರಲ್ಲಿ 12 ಐತಿ. ಬಾರ ಅಂತ ಕರೀತಾರೆ. 6ಕ್ಕೆ 6 ಬ್ಲ್ಯಾಕ್ ಕಲರ್ ಬಿದ್ದಿರ್ಬೇಕು. ನೆನಪೈತಿಲ್ಲ? 6ಕ್ಕೆ 6 ವೈಟ್ ಕಲರ್ ಬಿದ್ರೆ 6 ಅಂತೀವಿ. 6 ಓಕೆನಾ. 6ಕ್ಕೆ 6 ಬ್ಲ್ಯಾಕ್ ಕಲರ್ ಬಿದ್ರೆ ಬಾರ ಅಂತೀವಿ. ಹೌದಾ? ಸೊ ಹಾಗೆ ರಿಸಲ್ಟ್ಸ್. ಸೊ ಚೌಕಾಬಾರ ಆಡುವಂತ ಸಂದರ್ಭದಲ್ಲಿ 1 2 3 4 8 ಇವು 5 ರಿಸಲ್ಟ್ಸ್ ಇರುವಂತದ್ದು. ಪ್ರಶ್ನೆ ಕೇಳ್ತಾರ ಅದನ್ನೇ, ಈ ಕ್ವಶನ್ ಕೇಳ್ತೀನಿ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಗೆಟಿಂಗ್ ಎ ಕ್ಯೂಬ್ ನಂಬರ್? ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಎ ಕ್ಯೂಬ್ ನಂಬರ್ ಅಂತ ಕೇಳ್ತಾರ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಎ ಕ್ಯೂಬ್ ನಂಬರ್? ಒಂದು ಕ್ಯೂಬ್ ನಂಬರ್ ಅದು ಎಂತದ್ದು? ಪರ್ಫೆಕ್ಟ್ ಕ್ಯೂಬ್ ನಂಬರ್. ಪರ್ಫೆಕ್ಟ್ ಓಕೆನಾ, ಎಂತದಲ್ಲ. ಪರ್ಫೆಕ್ಟ್ ಕ್ಯೂಬ್ ನಂಬರ್ ಬರುವಂತ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳ್ತಾರ. ಹಾಗಾದ್ರೆ ಕ್ಯೂಬ್ ನಂಬರ್ಸ್ ಯಾವ್ದ್ರೊಳಗೆ ನೋಡ್ಬೋದು? ಕ್ಯೂಬ್ ನಂಬರ್ ಅಂದ್ರೆ ಆ ನಂಬರ್, ಒಂದು ನಂಬರ್ ಅನ್ನ 3 ಸಲ ಗುಣಿಸಿದಾಗ ಅದು ಬಂದಿರಬೇಕು. ಒಂದು ನಂಬರ್ ಅನ್ನ ಅದಕ್ಕೆ 3 ಸಲ ಗುಣಿಸಿದಾಗ ಬಂದಿರಬೇಕು. ಯಾವ ಕ್ಯೂಬ್ ನಂಬರ್ಸ್ ಯಾವಿಲ್ಲ? ಪರ್ಫೆಕ್ಟ್ 1 and 1 is the cube number. 8 is also cube number. ನೆನ್ಪಿಟ್ಕೋಬೇಕು. 1 1s 1, 1 1s 1, 2 2s 4, 4 2s 1 into 1 into 1 ಮಾಡಿದಾಗ 1 ಬಂದಿರ್ತಿಲ್ಲ. ಹಾಗೆ 2 into 2 into 2 ಮಾಡಿದಾಗ 8 ಬಂದಿರುತ್ತೆ. ಸೊ 1 and 8 ಮಾತ್ರ ಅಲ್ಲಿ ಇರ್ತಕ್ಕಂಥ ಕ್ಯೂಬ್ ನಂಬರ್ಸ್. ನೆಕ್ಸ್ಟ್ ಕ್ಯೂಬ್ ನಂಬರ್ ಯಾವ್ದು ಹೇಳ್ರಿ? 1 and 8 ಬಿಟ್ರೆ 3 3s 9, 9 3s 27. ಇದ್ರಲ್ಲಿ ಐತೇನೋ? ಇಲ್ಲ. ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ ಎಷ್ಟದ ಇದ್ರೊಳಗ? 2 ಅದಾವ. ನಿಮ್ಮ ಆನ್ಸರ್ ಒಳಗೆ ಏನೇನ್ ಇರ್ಬೇಕಂದ್ರೆ ಸಿಂಪ್ಲಿ ನೋಡ್ರಿ, ಆನ್ಸರ್ ಅಲ್ಲಿ
ಫಸ್ಟ್ ಏನೇನ್ ಬರ್ಕೋಬೇಕಪ್ಪ ಅಂದ್ರ ಎನ್ ಆಫ್ ಇ ಬರ್ಕೋಬೇಕು. ಎಕ್ಸ್ಪೆಕ್ಟೆಡ್ ಈವೆಂಟ್ ಎಷ್ಟು ಅದಾವ? 2 ಅದಾವ. ಎನ್ ಆಫ್ ಎಸ್ ಬರ್ಕೋಬೇಕು. ಎಷ್ಟು ಅದಾವ ಟೋಟಲ್? 5. ಏನ್ ಕೇಳಿದ್ದಾರೆ? ಪ್ರೊಬ್ಯಾಬಿಲಿಟಿ ಆಫ್ ಆನ್ ಈವೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ಆಯ್ತಾ? ಇದು ಬರ್ಕೊಂಡ್ಮೇಲೆ ಇದ್ರ ಕೆಳ ಬರಿಬೇಕು. ನಾ ಸೈಡ್ ಬರಿತೀನಿ ನೋಡ್ರಿ. ಇದ್ರ ಕೆಳ ಬರಿಬೇಕು, ನಾ ಸೈಡ್ ಬರೀಕತ್ತೀನಿ. ಸೊ ಪಿ ಆಫ್ ಇ ಇಸ್ ಇಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ದಾಟ್ಸ್ ಈಕ್ವಲ್ ಟು ಎನ್ ಆಫ್ ಇ ಎಷ್ಟದ? 2. ಎನ್ ಆಫ್ ಎಸ್ ಎಕ್ಸ್ಪೆಕ್ಟೆಡ್ ಈವೆಂಟ್ 2 ಅದಾವ. ಟೋಟಲ್ ಔಟ್ಕಮ್ಸ್ 5. 2/5. ಮತ್ತೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ 2 and 5 2 ಏನಾಗಲ್ಲ, ಡಿವೈಡ್ ಆಗಲ್ಲ. ಸೊ ದಿಸ್ ಇಸ್ ದ ಫೈನಲ್ ವ್ಯಾಲ್ಯೂ. ಓಕೆನಾ? 2/5 ಇಸ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಅ ಪರ್ಫೆಕ್ಟ್ ಕ್ಯೂಬ್ ನಂಬರ್. ಅಂದ್ರೆ ಆ ಚಕ್ರಗಳನ್ನು ಹಾಕುವಾಗ ಅಟ್ಲೀಸ್ಟ್ 5 ಸಲ ಹಾಕಿದ್ರೆ 2 ಸಲ ಕ್ಯೂಬ್ ನಂಬರ್ಸ್ ಬಂದಿರ್ತಾವ. ಅಂತ ಏನಿದು ಅಜಂಪ್ಷನ್, ಇದು ಅರ್ಹತಾವಂತಲ್ಲ. 5ರಾಗ 2 ಸಲ ಬಂದಿಲ್ಲ ಸರ್, 5ಕ್ಕೆ 5 ಇಚ್ಚನು ಬೀಳಿಲ್ಲ 8ನು ಬೀಳಿಲ್ಲ ಅಂದ್ರೆ ನೆಕ್ಸ್ಟ್ 5 ಸಲ ಹಾಕ, ಮೇಲೆ 8 ಬೀಳ್ಬೋದು. ಬಿದ್ದಾವಿಲ್ಲ ನೋಡ್ರಿ, ಕಾಯಿ ಬಂದ್ ಹಣ್ಣು ಆಗ್ಲಿಕ್ಕೆ ಕೂತಿರ್ತದ, ಇಚ್ಚಿ ಮನಿ ಇಚ್ಚಿ ಸಿಂಗಲ್ ಬೇಕಾಗಿರ್ತದ, 48 ಬೀಳ್ತಾವ. ಅಂದ್ರೆ ಹಿಂದೆ ಹಾಕಿರಂಗಿಲ್ಲ, ಅಲ್ಲಿ ಆಗಿರ್ತಾವ, ಅಲ್ಲಿ ಆಗ್ತಾ ಇದಾವ ಅಂತ. ಇಸ್ ಇಟ್ ಕ್ಲಿಯರ್? ಹಾ, ನಿಮ್ಮ ಅಪೋಸಿಷನ್ ಲೀಡರ್ ಬಂದು ನಿಮ್ಮ ಮನಿ ಮುಂದೆ ಕುಂತಿರ್ತಾನ, ಒಳಕ್ ಹೋಗ್ತಾ ಇರ್ತಾನ, ಇಚ್ಚಿ ಬಿದ್ರೆ ಕಡಿಬಹುದು, 8 ಬೀಳ್ತದ, ಇಚ್ಚಿ ಬೀಳಂಗಿಲ್ಲ. ಸರಿ, ಹಾ ಹೇಳ. ಅಲ್ಲ, ಆಕ್ಚುಯಲ್ ಆಗಿ ಪ್ರೊಬ್ಯಾಬಿಲಿಟಿಯನ್ನ ನಾವು ಡೆಸಿಮಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಬಹಳ ರೇರ್. ಓಕೆನಾ? ನೀವು ಮಾಡ್ಬೋದು, ಪಾಯಿಂಟ್ ಸಮಥಿಂಗ್ ಎಷ್ಟು ಬರ್ತದ ಆ ಥರ ಹೇಳ್ಬೋದು. ಇಸ್ ಇಟ್ ಕ್ಲಿಯರ್? ಹವೆವರ್ ನೀವು ಈ ಥರ ಫ್ರಾಕ್ಷನ್ನಲ್ಲಿ ಆದ್ರೂ ಮೇಂಟೈನ್ ಮಾಡ್ಬೋದು, ಅಥವಾ ಫೈನಲ್ ಆನ್ಸರ್ನ ಡೆಸಿಮಲ್ ಅಲ್ಲಾದರೂ ಹೇಳ್ಬೋದು, ನಿಮ್ಮ ಇಷ್ಟ. ಆಲ್ಮೋಸ್ಟ್ ಎಲ್ಲ ಕಡೆ ಫ್ರಾಕ್ಷನಲ್ಲೇ ಮೇಂಟೈನ್ ಆಗಿದೆ. ಓಕೆ, ದ ನೆಕ್ಸ್ಟ್ ಇನ್ನೊಂದು ಕೇಳ್ರಿ. ಹಾಗಿದ್ರೆ ಈ ಚಾಪ್ಟರ್ ಅಲ್ಲಿ ಮತ್ತೇನಿದೆ ಕೇಳ್ರಿ. ಕೆಲವೊಂದಿಷ್ಟು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ರಿಸಲ್ಟ್ 100% ಸಿಗ್ತಾ ಇರುತ್ತೆ. ರಿಸಲ್ಟ್ 100% ಸಿಗ್ತಾ ಇರುತ್ತೆ. ಅಂತ ಎಕ್ಸ್ಪೆರಿಮೆಂಟ್ಗಳಿಗೆ ನಾವು ಶೋರ್ ಈವೆಂಟ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಶೋರ್ ಈವೆಂಟ್ಸ್. ಶೋರ್ ಅಂದ್ರೆ ಖಚಿತ, ಅವು ಹಾಗೆ ಆಗ್ತಾವ. ಎಕ್ಸಾಂಪಲ್ ಏನಪ್ಪಾ? ಎಕ್ಸಾಂಪಲ್ ಓಕೆನಾ? probability of getting a natural number when a dice is thrown. ಒಂದು ಡೈಸ್ ಅನ್ನ ಎಸ್ದಾಗ ನ್ಯಾಚುರಲ್ ನಂಬರ್ ಬರೋ ಪ್ರೊಬಾಬಿಲಿಟಿ ಎಷ್ಟು ಅಂತ ಕೇಳಿದ್ರ, ಡೈಸ್ ತುಂಬಾ ಇರೋದೆಲ್ಲ ನ್ಯಾಚುರಲ್ ನಂಬರ್ಸೇ. ಅಲ್ಲಿರೋದು ನಂಬರ್ಸ್ 1 to 6, 1ರಿಂದ 6 ಅವೆಲ್ಲವೂ ನ್ಯಾಚುರಲ್ ನಂಬರ್ಸೇ. ಓಕೆನಾ? ಹಾಗಾಗಿ ಅವುಗಳನ್ನ ಎಸ್ದಾಗ ನ್ಯಾಚುರಲ್ಲೇ ಬರಬೇಕಲ್ಲ. 100% ಆ ಈವೆಂಟ್, ಆ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಅನ್ನು ಕೊಟ್ಟೇ ಕೊಡುತ್ತಾ, ಹೌದಾ ಇಲ್ಲ? ಅಂತ ಈವೆಂಟ್ ಗಳಿಗೆ ನಾವೇನಂತ ಕರಿತೇವೆ? ಶೋರ್ ಈವೆಂಟ್ಸ್. ಇಸ್ ಇಟ್ ಕ್ಲಿಯರ್? ಕನ್ನಡದಲ್ಲಿ ಖಚಿತ ಘಟನೆ ಅಂತ ಕರಿತೇವೆ. ಈ ಶೋರ್ ಈವೆಂಟ್ ಗಳಿಗೆ ಯಾವಾಗಲೂ ಪ್ರೊಬಾಬಿಲಿಟಿ ಆಫ್ ಶೋರ್ ಈವೆಂಟ್ ಯಾವಾಗ್ಲೂ 1 ಆಗಿರ್ತದ. ಏನಾಗಿರ್ತದ? 1 ಆಗಿರ್ತದೆ. ಯಾಕೆ ಹೇಳ್ರಿ? ಯಾಕಂದ್ರೆ ಪಿ ಆಫ್ ಇ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಈವೆಂಟ್. ಈಗ ನ್ಯಾಚುರಲ್ ನಂಬರ್ ಬರುವಂತ ಪ್ರೊಬಾಬಿಲಿಟಿ, ಒಂದು ಡೈಸ್ ಅನ್ನು ಎಸ್ದಾಗ ಅಲ್ಲಿ ಟೋಟಲ್ ರಿಸಲ್ಟ್ಸ್ ಎಷ್ಟು ಹೇಳ್ರಿ? 6. ನಮ್ಮ ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಎಷ್ಟು ಅದಾವ ಹೇಳ್ರಿ? ಸೊ ಇರೋದು 6, ನಮಗೆ ಬೇಕಾಗಿರುವಂತ ರಿಸಲ್ಟ್ಸ್ 6 ಅದಾವ. ನ್ಯಾಚುರಲ್ ನಂಬರ್ ಅಂದ್ರೆ 1 ನ್ಯಾಚುರಲ್ ನಂಬರ್, 2 ನ್ಯಾಚುರಲ್ ನಂಬರ್, 3 ನ್ಯಾಚುರಲ್ ನಂಬರ್, 5 ನ್ಯಾಚುರಲ್, 4 ನ್ಯಾಚುರಲ್, 5 ನ್ಯಾಚುರಲ್, 6 ಸಹ ನ್ಯಾಚುರಲ್ ನಂಬರ್ಸ್. ಸೊ ನಮ್ಗೆ ಬೇಕಾಗಿರುವಂತ ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ 6 ಅದಾವು, ಟೋಟಲ್ ಔಟ್ಕಮ್ಸ್ 6 ಅದಾವು. ಸೊ 6/6 ಅಂದ್ರೆ ಆನ್ಸರ್ ಏನ್ ಬರುತ್ತಾ? ಹಾಗಾಗಿ ನೆನ್ಪಿಟ್ಕೋಬೇಕು. ಸೊ ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಅ ಶೋರ್ ಈವೆಂಟ್ ಅಂತ ಕೇಳಿದ್ರೆ, ಸೊ ಎಕ್ಸಾಕ್ಟ್ಲಿ 1. ಇದು MCQ ದಲ್ಲಿ ಬರುತ್ತೆ, ನೆನ್ಪಿಟ್ಕೋರಿ. ಶೋರ್ ಅಂದ್ರೆ ಖಚಿತ, 100 ಶೋರ್. ಯಾರು ಹೇಳ್ತಿರ್ತಾರೆ ನಿಮ್ಗ, ಇವತ್ತು ಸ್ವಲ್ಪ ಕೆಲಸ ಮಾಡ್ಕೊಡು ಅಂದ್ರೆ ಶೋರ್ ಅಂತಾರೆ, ಹೌದಾ? ಶೋರ್ ಅಂದ್ರೆ ಏನು? ಮಾಡ್ಕೊಡ್ತೀನಿ, 100% ಮಾಡ್ಕೊಡ್ತೀನಿ. ಓಕೆ, ದ ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಆಗಿರುವಂತ ಈವೆಂಟ್ ಯಾವ್ದಂದ್ರೆ ಇಂಪಾಸಿಬಲ್ ಈವೆಂಟ್. ಯಾವ್ದು ಹೇಳ್ರಿ?
ಅದು ಪಾಸಿಬಲ್ ಇರೋದಿಲ್ಲ. ಏನು ಒಂದು ಎಕ್ಸಾಂಪಲ್ ಯಾರಾದ್ರೂ ನೀವು ಅಸಂಪ್ಷನ್ ಮಾಡ್ರಿ. 10th ರಿಸಲ್ಟ್ ಇವು 10th ರಿಸಲ್ಟ್ ಶೋರ್ ಇವೆಂಟ್ ಅದ. 10th ರಿಸಲ್ಟ್ ಟ್ರಿಪ್ ಪ್ರೊಬ್ಯಾಬಿಲಿಟಿ 1/2 ಐತಿ, 50-50 ಐತಿ. ಸೊ ವಾಟ್ ಈಸ್ ದ probability of getting a negative number when dice is thrown. ಒಂದು ಡೈಸ್ ಅನ್ನ ಎಸೆದಾಗ ನೆಗೆಟಿವ್ ನಂಬರ್ ಬರುವಂತ ಪ್ರೊಬ್ಯಾಬಿಲಿಟಿ ಇದೆಯಾ? ಹಾಗಾಗಿ ಅದನ್ನ ನಾವೇನು ಕರಿತೀವಿ? ಇಂಪಾಸಿಬಲ್ ಇವೆಂಟ್ ಅಂತ ಕರಿತೇವೆ. ಸೊ ಇಲ್ಲಿ ಸಹ ನೀವು ಪ್ರೊಬ್ಯಾಬಿಲಿಟಿಯನ್ನ ಚೆಕ್ ಮಾಡಿದ್ರೆ, ಸೊ ಎಕ್ಸ್ಪೆಕ್ಟೆಡ್ ಇವೆಂಟ್ ಟೋಟಲ್ 6 ಇರ್ತಾವೆ, ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ನೆಗೆಟಿವ್ ನಂಬರ್ಸ್ ಇರಂಗಿಲ್ಲ ಯಾವ್ದ್ರಲ್ಲಿ? ಡೈಸ್ ಅನ್ನ ಎಸೆದಾಗ. ಸೊ ಆನ್ಸರ್ ಏನ್ ಬರುತ್ತೆ? ಸೊ ಹಾಗಾಗಿ ನೆನ್ಪಿಟ್ಕೋಬೇಕು, ಪ್ರೊಬ್ಯಾಬಿಲಿಟಿ ಆಫ್ ಆನ್ ಇಂಪಾಸಿಬಲ್ ಇವೆಂಟ್ ಈಸ್ 0. ಇದೊಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್. ನೆಕ್ಸ್ಟ್, ಈಗ ಇನ್ನೊಂದು ಸ್ಪೆಷಲ್ ಕೇಸ್ ಏನಂದ್ರೆ, ಒಂದು ಇಂಪಾರ್ಟೆಂಟ್ ನೋಟ್ ಬಗ್ಗೆ ತಿಳ್ಕೊಬೇಕು ನೀವು. ನೋಟ್, ದ ಸಮ್ ಆಫ್ ಆಲ್ ಪ್ರೈಮರಿ ಒಂದು ನಿಮಿಷ. The sum of probability of all primary events in an experiment is equal to 1. ಓಕೆ, ಒಂದು ಇಂಪಾರ್ಟೆಂಟ್ ನೋಟ್ ಇದು. ಏನಂದ್ರೆ, the sum of probability of all primary events in an experiment is equal to 1. ಒಂದು ಎಕ್ಸ್ಪೆರಿಮೆಂಟ್ ಒಳಗಡೆ ಪ್ರೈಮರಿ ಇವೆಂಟ್ಸ್ ಅಂತ ಇರ್ತಾವು, ಅವುಗಳ ಸಮ್ ಯಾವಾಗಲೂ 1ಕ್ಕೆ ಸಮ ಆಗುತ್ತೆ. ಏನು ಪ್ರೈಮರಿ ಇವೆಂಟ್ಸ್ ಅಂದ್ರ, ಈಗ ಇದ್ರ ಬಿಫೋರ್ ಒಂದು ಎಕ್ಸಾಂಪಲ್ ಅನ್ನ ನಾನು ನೋಡಿದ್ದೆ, ನೆನಪಿದ್ಯಾ? ಏನು ಅಂದ್ರೆ, ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಸ್ಕ್ವೇರ್ ನಂಬರ್? ಗೆಟಿಂಗ್ ಸ್ಕ್ವೇರ್ ನಂಬರ್ when dice is thrown. ಹೇಳ್ರಿ, ಎಷ್ಟು ಇರ್ತದೆ ಇದು? ಗೆಟಿಂಗ್ ಸ್ಕ್ವೇರ್ ನಂಬರ್ when the dice is thrown, ಎಷ್ಟು ಪ್ರೊಬಬಿಲಿಟಿ? P of E is equal to ಎಷ್ಟಪ್ಪ? ಸ್ಕ್ವೇರ್ ನಂಬರ್ಸ್ ಎಷ್ಟು ಇದಾವೆ? 2 ಇದಾವಿಲ್ಲ? 2/6 ಅಂದ್ರೆ 1/, ಅಥವಾ ನೀವು ಈ ತರನು ಹೇಳ್ಬೋದು, P of E is equal to 2/6 ಅನ್ಬೋದು, 1/3 ಅನ್ಬೋದು. ಓಕೆ, ಇದು ಸಿಂಪ್ಲಿಫೈಡ್ ಫಾರ್ಮ್, ಅದು ವಿತೌಟ್ ಸಿಂಪ್ಲಿಫೈಡ್. ಸೊ ಪ್ರೈಮರಿ ಇವೆಂಟ್ಸ್ ಅಂದ್ರೆ ಒಂದು ಗೆಟ್ಟಿಂಗ್ ಆದ್ರೆ ಮತ್ತೊಂದು ನಾಟ್ ಗೆಟ್ಟಿಂಗ್. ಮತ್ತೊಂದು ಯಾವುದು? ನಾಟ್ ಗೆಟ್ಟಿಂಗ್ ಎ ಸ್ಕ್ವೇರ್ ನಂಬರ್. ಇದ್ರ ಪ್ರೊಬಬಿಲಿಟಿ ಎಷ್ಟು ಹೇಳಿ? ವೆರಿ ಗುಡ್. P of E is equal to ಇದು 2/6 ಆದ್ರೆ ಸ್ಕ್ವೇರ್ ನಂಬರ್ ಅಲ್ಲದ್ದು ಯಾವ್ಯಾವ? 2 is not a square number, 3 is not a square number, 5 is not a square number, 6 is not a square number. So 4 out of 6 square number allದ್ದು ಅದಾವ. ಹೌದು ಅಲ್ಲ? ಡಿವೈಡ್ ಮಾಡ್ರಿ. 2 2s are 2 3s are ಎಷ್ಟು ಬರ್ತದ? 2/3. ನಾವು 2/3 ಅನ್ಬೋದು, 4/6 ಅನ್ಬೋದು. ಇವಕ್ಕೆ ನಾವು ಪ್ರೈಮರಿ ಇವೆಂಟ್ಸ್ ಅಂತ ಕರಿತೇವೆ. ಒಂದು ಗೆಟ್ಟಿಂಗ್ ಆದ್ರೆ ಮತ್ತೊಂದು, ಒಂದು ಕ್ಯೂಬ್ ಆದ್ರೆ ನಾಟ್ ಕ್ಯೂಬ್. ಇಸ್ ಇಟ್ ಕ್ಲಿಯರ್? ಒಂದು ಹೌದು, ಮತ್ತೊಂದು ಅಲ್ಲ. ಇವುಗಳಿಗೆ ನಾವೇನಂತ ಕರಿತೇವೆ? ಪ್ರೈಮರಿ ಇವೆಂಟ್ಸ್ ಅಂತ ಕರಿತೇವೆ. ಓಕೆನಾ? ಇಂತಹ ಪ್ರೈಮರಿ ಇವೆಂಟ್ಸ್ ಗಳ ಸಮ್ ಯಾವಾಗ್ಲೂ ಎಷ್ಟಕ್ಕೆ ಸಮ ಇರುತ್ತೆ? 1ಗೆ ಸಮ ಇರುತ್ತೆ. ನೆನ್ಪಿಟ್ಕೋಬೇಕು. ಹೇಗೆ ಬೇಕಿದ್ರೆ ಚೆಕ್ ಮಾಡ್ರಿ ನೀವು. ಗೆಟ್ಟಿಂಗ್ ಪ್ಲಸ್ ನಾಟ್ ಗೆಟ್ಟಿಂಗ್ ಇಸ್ ಈಕ್ವಲ್ ಟು, ಗೆಟ್ಟಿಂಗ್ ಎಷ್ಟಾಯ್ತು ನೋಡ್ರಿ? 1/3 ಪ್ಲಸ್ ನಾಟ್ ಗೆಟ್ಟಿಂಗ್ ಎರಡು ಸೇರಿಸ್ರಿ. 1/3 ಪ್ಲಸ್ 2/3 3/, that's equal to 1. ಓಕೆನಾ? ಅದರ್ವೈಸ್ ಈ ತರ ಮಾಡ್ರಿ. ಯಾವುದು?
ಗೆಟಿಂಗ್ ಪ್ಲಸ್ ನಾಟ್ ಗೆಟಿಂಗ್ ಎಷ್ಟದ 2/6 ಪ್ಲಸ್ ಎಷ್ಟಾಗತ್ತಪ್ಪ ಅಂದ್ರೆ ಎಷ್ಟು ಬರುತ್ತಾ ಓಕೆನಾ ಇದಕ್ಕೆ ನಾವೇನಂತ ಕರಿತೇವೆ ಪ್ರೈಮರಿ ಈವೆಂಟ್ಸ್ ಸಮ್ ಇಸ್ ಈಕ್ವಲ್ ಟು 1 ಇಸ್ ಇಟ್ ಕ್ಲಿಯರ್ ವೆರಿ ಇಂಪಾರ್ಟೆಂಟ್ ಇದನ್ನೇ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಥ್ರೂ ಎಕ್ಸ್ಪ್ರೆಸ್ ಮಾಡ್ತಾರೆ ಹೇಗೆ ಅಂದ್ರೆ ಪಿ ಆಫ್ ಇ ಅಂದ್ರೆ ಗೆಟಿಂಗ್ ಪಿ ಆಫ್ ಇ ಬಾರ್ ಅಂದ್ರೆ ನಾಟ್ ಗೆಟಿಂಗ್ ಎರಡು ಸೇರಿ ಎಷ್ಟಕ್ಕೆ ಸಮ 1 ಗೆ ಸಮ ಯಾವಾಗ್ಲೂ ಎಲ್ಲಾ ಎಕ್ಸ್ಪೆರಿಮೆಂಟ್ ಗಳಲ್ಲೂ ಸಹ ಇದು ಟ್ರೂ ಆಗಿರುತ್ತೆ is it clear yes sir this is the very important second formula which comes in the chapter probability ನೆನಪಿಡ್ತೀರಿ ಎರಡೇ ಫಾರ್ಮುಲಾ ಒಂದನೇದು ಯಾವುದು p of e is equal to divided by n of ಇದು ಒಂದು ಫಾರ್ಮುಲಾ ಸೊ ಮತ್ತೊಂದು ಫಾರ್ಮುಲಾ ಯಾವ್ದಪ್ಪ ಅಂದ್ರೆ e plus e bar is equal to 1 ಕ್ಲಿಯರ್ ಇದ್ರ ಮೇಲೆ ಅಂಕರ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಗೊತ್ತಿದೆ ನಿಮಗೆ ಇದ್ರ ಮೇಲೂ ಕೆಲವೊಂದಿಷ್ಟು ಸ್ಪೆಷಲ್ ಪ್ರಾಬ್ಲಮ್ಸ್ ಬರ್ತಾವ ಎರಡರ ಮೇಲೂ ಬರ್ತಾವ ಅವು ಯಾವ ಅನ್ನೋದನ್ನ ವಿತ್ LBA ಕ್ವಶನ್ಸ್ ವಿ ವಿಲ್ ಡಿಸ್ಕಸ್ 1 by 1 ಓಕೆನಾ ಒಂದು ಪಾಸ್ ಮಾಡೋಣ ನಾನ್ So see here some questions from lesson based assessment. See here the probability of a sure event. So that is always equal to how much? 1. Okay na? Right answer. Sure andre ಖಚಿತವಾಗಿ ಆಗತೈತಿ. So next ಇನ್ನೊಂದು ನೆನಪಿಟ್ಕೊಳ್ರಿ ಯಾವಾಗಲೂ probability ಅನ್ನೋದೇ ಕೇಳ್ರಿ probability is always more than 0 and less than or equal to 1. Probability more than 0 or equal to 0. More than 0 or equal to 0. Probability 0 ಆಗಿರುತ್ತಾ ಅಥವಾ 0 ಗಿನ್ನ ಜಾಸ್ತಿ ಇರುತ್ತಾ ಓಕೆ ಈ 1/2 1/3 ಇವೆಲ್ಲ ಬರ್ತಾವಲ್ಲ those are all what more than 0. ಈಗ ನೋಡ್ರಿ 1/2 ಅಂದ್ರೆ ಏನಪ್ಪಾ 1/2 ಅಂದ್ರೆ ಏನು 0 ಗಿನ್ನ ಜಾಸ್ತಿನಾ ಕಡಿಮೆನಾ ಜಾಸ್ತಿ 0 ಮತ್ತು 1 ಮಧ್ಯೆ ಬರುತ್ತಾ ಅದು ನೆಕ್ಸ್ಟ್ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ 1/8 0 ಗಿನ್ನ ದೊಡ್ಡದಾ ಚಿಕ್ಕದ ದೊಡ್ಡದು 2/8 3/8 ಈ 3/8 ಅನ್ನೋದು ಒಂದ್ ಆದ್ಮೇಲೆ ಬರುತ್ತೋ ಒಂದಕ್ಕಿಂತ ಮುಂಚೆ ಬರುತ್ತೋ ಒಂದಾದ್ಮೇಲೆ ಬರುತ್ತೆ ಸೊ ಒಂದ್ ಎಲ್ಲಿರ್ತದಂದ್ರ 0 ಮತ್ತು 1 ಏನಿರ್ತದಲ್ಲ ನಂಬರ್ ಲೈನು ಇದನ್ನ ನಾವು 8 ಪೀಸ್ ಮಾಡಿರ್ತೇವೆ 8 ಈಕ್ವಲ್ ಪಾರ್ಟ್ಸ್ ಮಾಡಿದಾಗ ಇದು 1/8 2/8 3/8 ಹಂಗ 7/8 ಆದ್ಮೇಲೆ 8/8 ಬರುತ್ತಾ ಇಸ್ ಇಟ್ ಕ್ಲಿಯರ್ ಹಾಗಾಗಿ ನಿಮ್ಮ ಪ್ರೊಬ್ಯಾಬಿಲಿಟೀಸ್ ವ್ಯಾಲ್ಯೂಸ್ ಇವೇ ಬರ್ತಿರ್ತಾವ 1/8 2/8 3/2 ಕೆಳಗಡೆ ಏನಿದೆ ಕೆಳಗಡೆ ಏನ್ ಬರ್ತಿರ್ತೀವಿ ಹೇಳ್ರಿ ಟೋಟಲ್ ಔಟ್ಕಮ್ಸ್ ಕೆಳಗಡೆ ಏನ್ ಬರ್ತೀವಿ ಟೋಟಲ್ ಔಟ್ಕಮ್ಸ್ 8 ಇದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿರೋ ಎಂದರೆ 8ಕ್ಕಿಂತ ಜಾಸ್ತಿ ಇರ್ತಾವನ ನೋಡ್ರಿ ಡೈಸ್ ತೂರ್ದಾಗ ಟೋಟಲ್ ರಿಸಲ್ಟ್ ಎಷ್ಟು 6 ಒಪ್ಕೋತೀರಾ ಡೈಸ್ ಅನ್ನ ಥ್ರೋ ಮಾಡಿದಾಗ ಟೋಟಲ್ ಔಟ್ಕಮ್ 6 ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋಂಥವು 6ಕ್ಕಿಂತ ಜಾಸ್ತಿ ಸಿಗ್ತಾವ ಡೈಸ್ ತೂರ್ದಾಗ ನಾವು ಈಗ ಅನ್ಕೋತೀನಿ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀನಿ ಸ್ಕ್ವೇರ್ ನಂಬರ್ಸ್ ಅಲ್ಲಿ 7 ಇರಕ್ ಸಾಧ್ಯ ಇರ್ತಾನೆ ಎಂದ 7 ಇರಕ್ ಸಾಧ್ಯ ಇರ್ತದೆ ಮ್ಯಾಕ್ಸಿಮಮ್ 1 ಇರ್ಬೋದು 2 ಇರ್ಬೋದು 3 ಇರ್ಬೋದು 4 5 6 ಇರ್ಬೋದು 6ಕ್ಕಿಂತ ಜಾಸ್ತಿ ಇರೋದೇ ಇಲ್ಲ ಯಾಕಂದ್ರೆ ಇರೋದ 6 ರಿಸಲ್ಟ್ಸ್ 7 ಹಂಗ್ ಸಿಗ್ತದೆ ಅಲ್ಲಿ ಏನಾರ 7 ಬಂತಪ್ಪ ಅಂದ್ರೆ ಅವಾಗ ಆನ್ಸರ್ 6 ಒಂದ್ಲೆ 6 1s ಪಾಯಿಂಟ್ ಕೊಡ್ತೀರಿ 1 ಉಳಿತದ 10 ಆಗುತ್ತಾ 6 1s 6 ಒಂದಕ್ಕಿಂತ ಜಾಸ್ತಿ ಆನ್ಸರ್ ಬರ್ಬೇಕಪ್ಪ ಅಂದ್ರ ಮೇಲಿರೋ ನಂಬರ್ ದೊಡ್ಡದಿರ್ಬೇಕು ಮೇಲಿರೋ ನಂಬರು ದೊಡ್ಡದಿರ್ಬೇಕು ಆದ್ರೆ ಮೇಲ್ ಬರೆಯುವಂತಹದ್ದು ನಾವು ಯಾವ್ದನ್ನ ಬರಿತೀವಿ ಎಕ್ಸ್ಪೆಕ್ಟೆಡ್ ಮೇಲ್ ಬರೆಯುವಂತಹದ್ದು ಯಾವ್ದು ಪ್ರೊಬ್ಯಾಬಿಲಿಟಿ ಫಾರ್ಮುಲಾದಲ್ಲಿ ಎನ್ ಆಫ್ ಎಕ್ಸ್ಪೆಕ್ಟೆಡ್ ಬರಿತೀವಿ ಕೆಳಗಡೆ ಟೋಟಲ್ ಕೆಳಗೆ ಬರಿತೀವಿ ಟೋಟಲ್ ಜಾಸ್ತಿ ಇರುತ್ತೋ ಎಕ್ಸ್ಪೆಕ್ಟೆಡ್ ಜಾಸ್ತಿ ಇರುತ್ತೋ ಟೋಟಲ್ ಯಾವಾಗ್ಲೂ ಜಾಸ್ತಿ ಇರ್ತದಲ್ಲ ಹಾಗಾಗಿ ಕೆಳಗಡೆ ಯಾವಾಗ್ಲೂ ಬಿಗ್ ನಂಬರ್ ಇರುತ್ತೆ ಮೇಲ್ ಬರೋ ನಂಬರ್ ಇದಕ್ಕಿನ ಕೆಳಗಡೆ ಇರೋದಕ್ಕಿಂತ ಚಿಕ್ಕದಿರ್ಬೇಕು ಇಲ್ಲ ಇದಕ್ಕೆ ಸಮ ಇರಬೇಕು
ಸಮ ಇದ್ರೆ ಆನ್ಸರ್ ಏನ್ ಬರುತ್ತಾ? ಚಿಕ್ಕದಿದ್ರೆ ಒನ್ಗಿನ್ನ ಚಿಕ್ಕದು ಬರುತ್ತೆ. ಇಲ್ಲಿ ಮೇಲೆ ಚಿಕ್ಕ ನಂಬರ್ ಇದ್ರೆ ಆನ್ಸರ್ ಒನ್ಗಿನ ಚಿಕ್ಕದು ಬರುತ್ತೆ. ಎರಡು ಸೇಮ್ ಇದ್ರೆ, ಇಲ್ಲಿ ಮೇಲೆ ಏನಾದ್ರೂ ಜೀರೋ ಇದ್ರೆ ಆನ್ಸರ್ ಜೀರೋ ಬರುತ್ತೆ. ಹಾಗಾಗಿ ನಾವು ನೆನ್ಪಿಟ್ಕೋಬೇಕು, ಪ್ರೊಬ್ಯಾಬಿಲಿಟಿ ಅಂತಕ್ಕಂಥದ್ದು ಇಟ್ ಇಸ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 and 1. ಪ್ರೊಬ್ಯಾಬಿಲಿಟಿ 0ಕ್ಕೆ ಸಮ ಇರುತ್ತಾ, ಇಲ್ಲ 1ಕ್ಕೆ ಸಮ ಇರುತ್ತಾ, ಇಲ್ಲ ಅವುಗಳ ಮಧ್ಯೆ ಇರುತ್ತಾ, ಎಂದೂ ಸಹ ಅದು ನೆಗೆಟಿವ್ ಆಗಲ್ಲ. 0ಕ್ಕಿಂತ ಕಡಿಮೆ ಆಗಲ್ಲ. ಮತ್ತೆ ಎಂದೂ ಪ್ರೊಬ್ಯಾಬಿಲಿಟಿ 1 ಪಾಯಿಂಟ್ ಅಂತ ಮುಂದಕ್ಕೆ ಹೋಗಲ್ಲ, ಒಂದೇ ಲಾಸ್ಟ್. ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್ ಕೀ ಪಾಯಿಂಟ್, ಮರಿಬಾರ್ದು. ನೆಕ್ಸ್ಟ್ ಕಾಣ್ತಾ ಇದೆಯಾ? ಓಕೆ, ಅಬ್ಸರ್ವ್ ಮಾಡಿ. The probability of a sure event ಎಷ್ಟು? 1. Next, second question. The probability of an impossible event? 0. ನೋಡ್ರಿ, ಇಲ್ಲಿ ಎಲ್ಲೂ ಆನ್ಸರ್ ಈ ತರ ಇರ್ತದೆ, ಎಲ್ಲೂ ಹಾಕ್ಬಾರ್ದು ನೀವು. 1.5 ಇರಲ್ಲ, ಪ್ರಾಬಬಿಲಿಟಿ ಎಂದೂ 1.5 ಇರಲ್ಲ. ಓಕೆನಾ? ಸೊ ಇಂಪಾಸಿಬಲ್ ಇವೆಂಟ್ ಅಂದ್ರೆ ಎಷ್ಟು? 0. ನೆಕ್ಸ್ಟ್, in an experiment of a tossing a coin, the number of all possible outcomes. So total ಎಷ್ಟು ಇರ್ತವೆ? 2, head and tail. Is it clear? Next, in an experiment of tossing 2 coins, ಎಷ್ಟು coins? 2 coins, the number of all possible outcomes ಎಷ್ಟು? ವೆರಿ ಗುಡ್. ಹೇಗೆ ಹೇಳ್ರಿ? 2 ಕಾಯಿನ್ ಅನ್ನ ತೂರಿದಾಗ ಹೆಡ್ ಬೀಳ್ಬಹುದು, ಇಲ್ಲ ಹೆಡ್ ಟೇಲ್, ಇಲ್ಲ ಟೇಲು ಹೆಡ್, ಟೇಲು ಹೆಡ್, ಟೇಲ್. ಸೊ 4 ರಿಸಲ್ಟ್ ಇರುತ್ತೆ. ಓಕೆ, ದ ನೆಕ್ಸ್ಟ್, ಎ ಡೈ ಈಸ್ ಥ್ರೋನ್ ಒನ್ಸ್. ಒಂದು ಡೈಸ್ ಅನ್ನ ಒಂದ್ ಸಾರಿ ಎಸೆದಿದ್ದಾರೆ. ದ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಬರುತ್ತೆ? ಸೊ 6 ಇಸ್ ದ ರೈಟ್ ಆನ್ಸರ್. ದೀಸ್ ಆರ್ ಬೇಸಿಕ್ ಕ್ವಶನ್ಸ್ ಇರ್ಲಿ. ಓಕೆ, which of the following cannot be the probability of an event? 2/3 ಅಂತ ಇರಕ್ಕೆ ಸಾಧ್ಯ ಇದೆಯಾ? ಟೋಟಲ್ ಔಟ್ಕಮ್ಸ್ 3, ಎಕ್ಸ್ಪೆಕ್ಟೆಡ್ 2 ಇರ್ಲಿಕ್ಕೆ ಚಾನ್ಸ್ ಇದೆಯಾ? ಶೋರ್ಲಿ ಇದೆ. 15% ಇನ್ನೊಂದು ಇಂಪಾರ್ಟೆಂಟ್ ಗೋರಿ, ಪ್ರೊಬ್ಯಾಬಿಲಿಟಿ ಯಾವಾಗಲೂ 0% ಮತ್ತು 100%ಗೆ ಸಮ ಇರ್ತದ, ಅಥವಾ ಅದರ ಮಧ್ಯೆ ಇರುತ್ತೆ. ಯಾವುದು? ಪ್ರೊಬ್ಯಾಬಿಲಿಟಿ. ನಾನು 0 ಮತ್ತು 1 ಅಂತ ಹೇಳಿದ್ನಿಲ್ಲ, ಅದು ವ್ಯಾಲ್ಯೂಸ್ ಅಲ್ಲಿ. ಬಟ್ ಪರ್ಸೆಂಟೇಜ್ ಅಂತ ತಗೊಂಡ್ರೆ 0%ಗೆ ಸಮ ಅಥವಾ ಗ್ರೇಟರ್ ಇರುತ್ತೆ, 100%ಗೆ ಸಮ ಅಥವಾ ಲೆಸ್ಸರ್ ಇರುತ್ತೆ. ಅರ್ಥ ಆಯ್ತಾ? ಈಗ ನಾವು ಇದನ್ನ ಸರ್ ಮತ್ತೆ ಆಕಡೆ 1 ಅಂದ್ರಲ್ಲ 100 ಮಟ್ಟಿಗೆ ಹೋಗುತ್ತಲ್ಲ. ವ್ಯಾಲ್ಯೂಸ್ ಅಲ್ಲಿ 1 ಮ್ಯಾಕ್ಸಿಮಮ್, ಬರೇ ನಂಬರ್ ಇದ್ರೆ 1 ಮ್ಯಾಕ್ಸಿಮಮ್, ಪರ್ಸೆಂಟೇಜ್ ಇದ್ರೆ 100 ಮ್ಯಾಕ್ಸಿಮಮ್. ನೆನ್ಪಿಟ್ಕೋಬೇಕು. ಈ ಬೇಕಿದ್ರೆ ನೋಡ್ರಿ, 2/3 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಗೊತ್ತಾ ನಿಮ್ಗೆ? 2/3 ಅಂದ್ರೆ ಇದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳಕ್ ಬರ್ತದ ನಿಮ್ಗೆ? 1/4 ಪರ್ಸೆಂಟೇಜ್ ಅಲ್ಲಿ ಹೇಳ್ತೀರಾ? 1/2 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಹೇಳ್ರಿ? ಎಷ್ಟು ಪರ್ಸೆಂಟೇಜ್? 1/2 ಅಂತ ಪ್ರೊಬಬಿಲಿಟಿ ಇರುತ್ತಿಲ್ಲ. 2ರೊಳಗೆ ಒಂದು ಬರ್ತಿಲ್ಲ. ಕಾಯಿನ್ ತೂರಿದಾಗ ಹೆಡ್ ಬರೋ ಪ್ರೊಬಬಿಲಿಟಿ ಎಷ್ಟು ಅಂದ್ರ? ಟೋಟಲ್ 2, ಎಕ್ಸ್ಪೆಕ್ಟೆಡ್ ಹೆಡ್ ಎಷ್ಟು? 1/2 is the probability of getting head when a coin is thrown. ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಸೊ ಹೆಡ್ ಬರುವಂತ ಪ್ರಾಬಬಿಲಿಟಿ ಎಷ್ಟು? 1/2. ಅದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಹೇಳಿದ್ರೆ 1/2 is equal to 1/2 ಮಾಡಿ ಪರ್ಸೆಂಟೇಜ್ ಮಾಡೋ ಮೆಥಡ್ ನೆನ್ಪಿಟ್ಕೋರಿ. ಮೇಲೆ 100, ಕೆಳಗೆ 100 ಮಾಡ್ರಿ. ಕೆಳಗಡೆ ಇರೋ 100 ಹಾಗೆ ಮೇಂಟೈನ್ ಮಾಡಿ, ಇದನ್ನ ಹಾಗೆ ಮೇಂಟೈನ್ ಮಾಡಬೇಕು. 2 1s 2 50s 50/100. 50 ಈ 50 ಫಾರ್ 100 ಅನ್ನೋದಕ್ಕೆ ನಾವೇನಂತ ಕರಿತೀವಿ? 50%. ಪರ್ಸೆಂಟೇಜ್ ಅಂದ್ರೆ ಕೆಳಗಡೆ ಎಷ್ಟಿರ್ಬೇಕು? 100. ಇಫ್ ದ ಡಿನಾಮಿನೇಟರ್ ಇಸ್ 100, ಆ ಡಿನಾಮಿನೇಟರ್ ನ ರಿಮೂವ್ ಮಾಡಿ ನಾವೇನಂತ ಬರೀಬಹುದು? ಪರ್ಸೆಂಟೇಜ್ ಅಂತ ಬರೀಬಹುದು. ಈಗ 10/100 ಐತಿ, ಇದರ ಅರ್ಥ ಏನು? 10 ಔಟ್ ಆಫ್, ಇದನ್ನ ನಾವು 10% ಅಂತ ಬರೀಬಹುದು. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಹಾಗೆ 1/2 ಅನ್ನ 50% ಅಂತ ಬರೀಬಹುದು. 1/4 ಅನ್ನ ಹಾಗೆ 2/3 ಅನ್ನು ಸಹ ನಾವು ಮಾಡ್ಬೋದು. ಸಮಥಿಂಗ್ ಬರ್ತದೆ, 66 ಪಾಯಿಂಟ್ ಸಮಥಿಂಗ್ ಏನೋ ಪರ್ಸೆಂಟೇಜ್ ಒಳಗೆ ಬರ್ತದೆ. ಆ ಥರ ಮಾಡ್ಬೋದು ನಾವು. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್
ಇದನ್ನೊಂದು ಹೇಳಿಲ್ಲಲ್ಲ, ಇದು ಆಗಿರುತ್ತೆ ಪ್ರೊಬಾಬಿಲಿಟಿ ಈ ತರ ಇರುತ್ತೆ, ಈ ತರನೂ ಇರುತ್ತೆ. 0.7 ಇರುತ್ತೋ ಇಲ್ಲ? 0.7 ಅನ್ನು 0 ಮತ್ತು 1 ಮಧ್ಯೆ ಆಯ್ತು, ಜಾಸ್ತಿ ಆಯ್ತು? ಪ್ರೊಬಾಬಿಲಿಟಿ ಆ ತರ ಇರುತ್ತೋ ಇರಲ್ಲ? 0.7 ತರ ಇರುತ್ತಾ ಇಲ್ಲ? ಏನ್ ಹೇಳಿದೆ ಪ್ರೊಬಾಬಿಲಿಟಿ ಅನ್ನೋದು? 0 ಅಥವಾ ಮೋರ್ ದೆನ್ 0, 1 ಆರ್ ಲೆಸ್ ದೆನ್ 1 ಅಲ್ಲ, ಮೋರ್ ದೆನ್ 0 ಅಲ್ಲ, ಈ ತರನೂ ಇರುತ್ತೆ. ಯಾವ ತರ ಇರಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಗೆಟಿವ್ ಒಳಗೆ ಎಂದೂ ಇರಲ್ಲ ಪ್ರೊಬಾಬಿಲಿಟಿ. ಅರ್ಥ ಆಯ್ತಾ? ನೆಗೆಟಿವ್ ಅಲ್ಲಿ ಇರಲ್ಲ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ದ ಪ್ರೊಬಾಬಿಲಿಟಿ ಆಫ್ ಆನ್ ಇವೆಂಟ್? ಯಾವ್ದು ಆಗಿರುತ್ತಾ ಪ್ರೊಬಾಬಿಲಿಟಿ? 1/5 ಆಗಿರುತ್ತಾ? 1/5 ಆಗಿರಲ್ಲ, ಮೋರ್ ದೆನ್ 1 ಇರಲ್ಲ. 5/2 ಅಲ್ಲಿ ಟೋಟಲ್ ಔಟ್ಕಮ್ಸ್ 2 ಅದಾವ. ಎಕ್ಸ್ಪೆಕ್ಟೆಡ್ ಡೈಸ್ ಎಲ್ಲಿ ಬರಕ್ ಚಾನ್ಸ್ ಐತಿ? ರಾಂಗ್. ಅರ್ಥ ಆಯ್ತಾ? ಬಾರಿ ಪರ್ಫೆಕ್ಟ್ ಆಯ್ತು, ಶಬಾಷ್. ನೆಕ್ಸ್ಟ್, ಇಲ್ಲಿ ನಾ ಹಂಗೆ ಹೇಳಕತ್ತೀನಿ. ಓಕೆ, ನೆಕ್ಸ್ಟ್ ಒನ್. A die numbered from 1 to 6 is thrown once. ಒಂದು ಡೈ ಅನ್ನ ಎಸಿತಾರೆ, 1 to 6 ಬರ್ದಿರೋದು. The probability of getting odd number on the top, ಮೇಲೆ ಆಡ್ ನಂಬರ್ ಬರುವಂತ ಪ್ರೊಬಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಆಡ್ ನಂಬರ್ ಎಷ್ಟು ಇರ್ತಾವಪ್ಪ? ಟೋಟಲ್ ಎಷ್ಟು ಇರ್ತದ? 6. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, 3 out of 6. ಭಾಳ 1 ಮಾರ್ಕ್ ಕ್ವೆಶನ್. ಭಾಳ ಯಾವ ವರ್ಷ ಬಂದದ ಅಂತ ಕೊಟ್ರ ನೋಡ್ರಿ. ಏಪ್ರಿಲ್ 2014 ಬಂದದ. ಏಪ್ರಿಲ್ 2014 ಆನ್ಯುವಲ್ ಎಕ್ಸಾಮ್ ಬಂದದ. ಅದು ಈಸ್ 0.05. ದೆನ್ ದ ಪ್ರೊಬಬಿಲಿಟಿ ಆಫ್ ನಾಟ್ ಇ, ಈವನ್ ಟಿ, ನಾಟ್ ಈವನ್ ಟಿ ಎರಡು ಸೇರಿ ಎಷ್ಟಾಗಬೇಕು? 1 ಆಗ್ಬೇಕು. ನೆನ್ಪಿಟ್ಕೋರಿ, ಆಗ್ಲೇ ಹೇಳಿದ್ನೆಲ್ಲ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಎರಡು ಸೇರಿ ಏನಾಗಬೇಕು? 1. ಈಗ ಅವರು ಇ ಎಷ್ಟು ಕೊಟ್ರ? 0.05 ಕೊಟ್ರ. ಹಾಗಿದ್ರೆ ನಾಟ್ ಯಾವ್ದು? ನೆನ್ಪಿಟ್ಕೋರಿ, ಇದಕ್ಕೆ ಬಹಳ ಸಿಂಪಲ್ ಒಂದು ಟ್ರಿಕ್ ಅದ. ಈಗ 0.1, 0.2, 0.3 ಇಂಥವೆಷ್ಟು ಸೇರಿದ್ರೆ 1 ಆಗತ್ತ? ಇಂಥವೆಷ್ಟು ಸೇರಿ 0.1 ನಾವು ಎಷ್ಟು ಸೇರ್ಬೇಕು? 1 ಆಗ್ಬೇಕಂದ್ರ 10 ಸೇರ್ಬೇಕು. ಅರ್ಥ ಆಯ್ತಾ? ಈಗ ಒಂದು ಇಂಪಾರ್ಟೆಂಟ್ ಕೇಳ್ರಲೆ. ಹಲೋ, ಹಾ, ಈ ಕಡೆ ಲಕ್ಷ ಕೊಡ್ರಿ ಎಲ್ರು. ಈಗ ನಿಮ್ಗೆ ಮೊದಲು ನಂಬರ್ ಇದನ್ನ ಟೇಬಲ್ ಗೊತ್ತಿರ್ಬೇಕು. ಕೇಳ್ರಲೆ, ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಗೊತ್ತಿರ್ಬೇಕು. ಓಕೆ, ಕೇಳ್ರಿ. 589.362 ಅಂತ ಇರ್ತದ. ಕೇಳ್ರಿ, 5 ಇಲ್ಲಿ ಬರಿತೀನಿ, 8 ಇಲ್ಲಿ ಬರಿತೀನಿ, 9, 3, 6, 2. ಓಕೆನಾ? ಈ 9ಕ್ಕೆ ಏನಂತ ಕರಿತೀರಿ ಹೇಳ್ರಿ? ಒನ್ಸ್ ಅಂತ ಕರಿತೀವಿ. ಏನಂತ ಕರಿತೇವೆ? ಒನ್ಸ್. ಇದಕ್ಕೆ ಏನಂತ ಕರಿತೇವೆ? ಟೆನ್ಸ್. ಟೂಕ ಹಂಡ್ರೆಡ್ಸ್. ಹೌದೋ ಅಲ್ಲ? ಓಕೆ, ಇದ್ರ ಹಿಂದೆ ಇರೋದಕ್ಕೆ ಏನಂತ ಕರಿತೀರ ಹೇಳ್ರಿ? ಇವುಗಳಿಗೆ ನಾವು 1 1 1 ನಾವು 10 ಸೇರಿದ್ರೆ 10 ಆಕತಿಲ್ಲ? 10 ಆಕತಿಲ್ಲ. ಹಾಗೆ 10 10 10 ಅನ್ನು 10 ಸೇರಿದ್ರೆ 100 ಆಗುತ್ತೆ. ಅರ್ಥ ಆಯ್ತಾ? ಹಾಗೆ ಇದ್ರ 1ದ ಹಿಂದೆ ಇರುವಂತಹದಕ್ಕೆ ನಾವು 10th ಅಂತ ಕರಿತೇವೆ. 10th, ನೀವೇ 10th. ಕನ್ನಡದಲ್ಲಿ ಇದಕ್ಕೆ ದಶಾಂಶ ಅಂತ ಕರಿತೇವೆ. ಏನಂತ ಕರಿತೇವೆ? ಇವುಗಳು 10 to the power 0, ಇವು 10 to the power 1, ಇವು 10 to the power 10 to the power 2 ಅಂದ್ರೆ ಏನು? 100. ನೆಕ್ಸ್ಟ್ ಬರೋದು ಯಾವುದು? ಏನಂತ ಕರಿತೀರಿ ಅದಕ್ಕ? ಥೌಸಂಡ್ಸ್ ಅಂತ ಕರಿತೀವಿ. ಹೌದು ಇಲ್ಲ? ಒಪ್ಕೋತೀರಾ? ಇಸ್ ಇಟ್ ಕ್ಲಿಯರ್? ಹೆಂಗಿಲ್ಲ 10 to the powers ಜಾಸ್ತಿ ಹಾಕೊಂತ ಹೋಗ್ತಾವು. ಈ ಕಡೆ ಹಂಗಾರೆ ಇಲ್ಲಿ ಎಷ್ಟು ಇರ್ಬೋದು? 10 to the power -1, 10 to the power
ಇಲ್ಲಿ 10 to the power 10 to the power ಏನ್ ಹಿಂಗಂದ್ರ ಈ 10 to the power ಅಂದ್ರ -1 ಅಂದ್ರ 1/10 ಅನ್ನಂಗ. ಇಲ್ಲೇ ಇಂಟು 10 ಮಾಡ್ಕೊಂತ ಹೋಗಿರ್ತೇವೆ, ಇಲ್ಲೇ ಬೈ 10 ಮಾಡ್ಕೊತಾ ಹೋಗಿರ್ತೇವೆ. ಇಲ್ಲಿ 1/100, ಇಲ್ಲಿ 1/1000. ಅರ್ಥ ಆಯ್ತಾ? ಇದು ದಶಾಂಶ, ಇದು ಶತಾಂಶ, ಇದು ಸಹಸ್ರಾಂಶ. 10th 100th 1000th ಅನ್ಬೇಕು. ಅರ್ಥ ಆಯ್ತಾ? ಕೇಳಿಸ್ಕೊರ್ಲೆ. ಇಲ್ಲಿ ಐತಲ್ಲ .3 ಇಲ್ಲಿ ಕೇಳ್ರೆ ಇದು ಏನಿದೆ, ಎಷ್ಟಿದು 5 ಏನಂತ ಹೋಗ್ತೀರಿ ಇದನ್ನ 500 5 into 100 ಅನ್ನಂಗ. ಓಕೆನಾ? ಇದು 5 into 100. ವಾಟ್ ಅಬೌಟ್ ದಿಸ್ 8 tens 8 10ಗಳು 8 tens ಅವು. ಹಾಗೆ ಇದೈತಲ್ಲ ಇದು 3 tenths ಹೇಳಿದ್ರೆ ಏನ್ ಸಿಗುತ್ತೆ 1 ಸಿಗುತ್ತೆ. ಏನ್ ಸಿಗುತ್ತೆ? ಇದು ಏನಿದು ಇಂಥ 100ಗಳು 10 ಸೇರಿದ್ರೆ 1 ಸಿಗಲ್ಲ, ಇಂಥ 100 ಸೇರ್ಬೇಕು. ಇವೇನು ಇಂಥವ್ 1000 ಸೇರಿದ್ರೆ ಏನ್ ಸಿಗುತ್ತೆ 1 ಸಿಗುತ್ತೆ. ನೆನ್ಪಿಟ್ಕೋತೀರಿ? ಹಾಗಾಗಿ ಈಗ ನೋಡ್ರಿ, ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಪಿ ಆಫ್ ಇ 0.8 ಇದೆ. ಹಾಗಿದ್ರೆ ಪಿ ಆಫ್ ಇ ಬಾರ್ ಎಷ್ಟಿರುತ್ತೆ? 0.2. 2 ಸೇರಿ 10 ಆಗ್ತಾವಿಲ್ಲ, 10 ಆದ್ರೆ 1 ಬರ್ತಿಲ್ಲ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಸೇರಿ ಎಷ್ಟು ಆಗ್ಬೇಕು? 1 ಆಗ್ಬೇಕು. ಸೊ ಇದು 0.8 ಇದ್ರೆ ಇದು 0.2. ಇದು 0.6 ಇದ್ರೆ 0.1 ಇದ್ರೆ 0. ಅರ್ಥ ಆಯ್ತಾ? ಅದನ್ನೇ ಈಗ ಪಿ ಆಫ್ ಇ ಬಾರ್ ಇನ್ನೊಂದು ಕಡೆ ಹಿಂಗ್ ಕೊಟ್ಟಿರ್ತಾರ 0.08 ಅಂತ ಕೊಟ್ಟಿರ್ತಾರ. ಇವು ಏನ್ ಹೇಳ್ರಿ ಈಗ? ಇವು 10th ಅಲ್ಲ, ಇವು 100th ಅಂತ. ಎಷ್ಟು ಆಗ್ಬೇಕು? 100 ಆಗ್ಬೇಕು. ಹಂಗಾರೆ ಇಲ್ಲಿ ಎಷ್ಟು ಇರ್ತಾವ? 0.92 ಅನ್ಬೇಕು. 92 8 ಸೇರಿ 100 ಆಗ್ತಾವಿಲ್ಲ. ಪಿ ಆಫ್ ಇ 0.08 ಆದ್ರೆ ಇದು 0.92. ಇದು 0.35 ಆದ್ರೆ 0.65. ಅರ್ಥ ಆಯ್ತಾ? ಇದು 0.005 ಆದ್ರೆ 0.995. ಅರ್ಥ ಆಯ್ತಾ? ಬಟ್ ಕಂಪಲ್ಸರಿ ಆಗಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಏನಿರುತ್ತಾ 1 ಮಾತ್ರ ಮೇಂಟೈನ್ ಆಗೇ ಆಗುತ್ತಾ, ವಿತೌಟ್ ಮಿಸ್. ಅರ್ಥ ಆಯ್ತು ಎಲ್ಲರಿಗೂ? ಓಕೆ, ಇಸ್ ಇಟ್ ಕ್ಲಿಯರ್? ಇದನ್ನ ಬಿಡ್ಸಾಕ್ನು ಒಂದೊಂದು ಪ್ರಶ್ನೆ ಕೇಳ್ತಾರೆ, ಹಿಂಗ ಕೇಳ್ರಿ. ಇಫ್ ಪಿ ಆಫ್ ಇ ಇಸ್ ಈಕ್ವಲ್ ಟು 0.08 ಫೈಂಡ್ ಪಿ ಆಫ್ ಇ ಬಾರ್ ಅಂತ ಕೇಳಿರ್ತಾರ. ಫೈಂಡ್ ಪಿ ಆಫ್ ಇ ಬಾರ್ 2 ಮಾರ್ಕ್ಸಿಗೆ ಕೇಳಿರ್ತಾರ. 2 ಮಾರ್ಕ್ಸಿಗೆ ಭಾಳ ಈಸಿ. ಹೆಂಗ? ಫಸ್ಟ್ ಬರ್ಕೋಬೇಕು ಆನ್ಸರ್ ಒಳಗೆ ನೋಡ್ರಿ. ಪಿ ಆಫ್ ಇ ಇಸ್ ಈಕ್ವಲ್ ಟು 0.08, ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ. ನಮಗ್ ಗೊತ್ತು ಫಾರ್ಮುಲಾ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಕಂಬೈನ್ಲಿ 1 ಆಗುತ್ತೆ. ಪಿ ಆಫ್ ಇ 0.08 ಅಂತ ಕೊಟ್ಟಿದ್ದಾರೆ. ಪಿ ಆಫ್ ಇ ಬಾರ್ ಅನ್ನ ಕೊಟ್ಟಿಲ್ಲ. ಇಸ್ ಈಕ್ವಲ್ ಟು 1. ಈ 0.08 ಆ ಕಡೆ ಹೋಗುತ್ತೆ. 1 minus 0.08 that is 100ಗಳಿಲ್ಲ, 8 ಅಂದ್ರೆ ಎಷ್ಟು ಹೋಯ್ತಾವ? 0.92. ಕಣ್ಣು ಮುಚ್ಚಿ ಬರ್ತಾ ಬರ್ದ ಬಾಕ್ಸ್ ಹಾಕ್ಬಿಡ್ಬೇಕು. ಹೇಳಮ್ಮ, ಹೇಳ್ಪುಟ ಏನು? ಇದು 2 ಮಾರ್ಕ್ಸ್ ಸಿಗಿರ್ತದೆ ನೋಡಿ. ಫಾರ್ಮುಲಾ ಹಾಕ್ಬೇಕು, ಬಿಡಿಸ್ಬೇಕು. ಈಸಿ ಇದೆಯಾ? ಆಯ್ತು ಇಲ್ಲ?
ಕೆಲವೊಮ್ಮೆ ಫ್ರಾಕ್ಷನ್ ಒಳಗೂ ಕೊಟ್ಟಿರ್ತಾರ. ಪಿ ಆಫ್ ಇ 3/5 ಆದ್ರೆ ಹೆಂಗ ಹೇಳ್ರಿ? ನೋಡ್ರಲ್ಲ, ಪಿ ಆಫ್ ಇ ಇಸ್ ಇಕ್ವಲ್ ಟು 3/5 ಆದ್ರೆ ಪಿ ಆಫ್ ಇ ಬಾರ್ ಇಸ್ ಇಕ್ವಲ್ ಟು ಹೌ ಮಚ್? ಗೆಟಿಂಗ್ ಆನ್ ಇವೆಂಟ್ ಇಸ್ ಇಕ್ವಲ್ ಟು 3/5 ಆದ್ರೆ ನಾಟ್ ಗೆಟಿಂಗ್ ಎಷ್ಟು ಅಂತ ಕೇಳ್ತಾರೆ. ಸೇಮ್ ಅದ ಫಾರ್ಮುಲಾ ಹಾಕ್ಬೇಕು. ಅದ ಫಾರ್ಮುಲಾ ಹಾಕ್ತಿರಿ, ಲಾಸ್ಟ್ ಏನ್ ಬರ್ತದ ಅಂದ್ರ ಪಿ ಆಫ್ ಇ ಬಾರ್ ಇಸ್ ಇಕ್ವಲ್ ಟು 1 ಮೈನಸ್ 0.08 ಬಂದಲ್ಲಿ 3/5 ಬರುತ್ತಾ? ಸೊ ಇದನ್ನ ಇದಕ್ಕೆ ಇಂಟು ಮಾಡ್ಬೇಕು. ಇಲ್ಲ ಇಷ್ಟ ಸಿಂಪ್ಲಿ 1 ಒಳಗೆ 3/5 ಕಳಿಬೇಕು. 3/5 ಇನ್ನೊಂದು ಯಾವ ಸೇರ್ 1 ಬರುತ್ತೆ ಹೇಳ್ರಿ? 5ರಾಗ 3 ಇವೆಂಟ್ ಬರಾವಾದ್ರೆ ಬರ್ಲಾರ ಎಷ್ಟು ಇರ್ತಾವ? 2/5 ಡೈರೆಕ್ಟ್ ಬರ್ಬಿಡ್ಬೇಕು. ಟೋಟಲ್ 5ರೊಳಗೆ 3 ಗೆಟ್ಟಿಂಗ್ ಆದ್ರೆ ನಾಟ್ ಗೆಟ್ಟಿಂಗ್ ಎಷ್ಟು ಇರ್ತಾವ? 1 ಮೈನಸ್ 3/5 2/5 ಬರುತ್ತಾ? ಅಥವಾ ನೀವು ಹಿಂಗ್ ಇಂಟು ಮಾಡಿ 5 1 5, 5 ಅಲ್ಲಿ 3 ಹೋದ್ರೆ 2, 2/5 ಈ ತರ ಬರೀ. ಇಸ್ ಇಟ್ ಕ್ಲಿಯರ್? ಬರ್ಕೋರಿ. ಹಾ ಎಲ್ಲ ಬರ್ಕೋರಿ. ಯು ಹ್ಯಾವ್ 10 minutes.